ಜಿಲ್ಲೆಯ ಅರಣ್ಯ ಅತಿಕ್ರಮಣದಾರರಿಗೆ ಅನ್ಯಾಯವಾಗುತ್ತಿದ್ದು ಅವರಿಗೆ ಅರಣ್ಯ ಹಕ್ಕು ಕಾಯ್ದೆಯಡಿ ಹಕ್ಕುಪತ್ರ ನೀಡಿ ನ್ಯಾಯ ಒದಗಿಸಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಶಿವರಾಮ್ ಹೆಬ್ಬಾರ್ ಆಗ್ರಹಿಸಿದರು. ಅವರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿ 2006ರಲ್ಲಿ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿಯ ನಂತರ ಈವರೆಗೂ ಅರಣ್ಯವಾಸಿಗಳು ಹಕ್ಕುಪತ್ರಕ್ಕಾಗಿ ಕಾಯುತ್ತಲೇ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳಿಂದ ಮಂಜೂರಾಗಿ ಸಲ್ಲಿಕೆಯಾದ 88,453 ಅರ್ಜಿಗಳ ಪೈಕಿ 73,859 ಅಂದರೆ ಶೇಕಡಾ 83.50% ಅರ್ಜಿಗಳು ತಿರಸ್ಕೃತಗೊಂಡಿವೆ. ಶೇಕಡಾ 3.24% ಹಕ್ಕುಪತ್ರಗಳನ್ನು ಮಾತ್ರ ನೀಡಲಾಗಿದೆ ಎಂದು ವಿವರಿಸಿದರು. ಕೇಂದ್ರದ ಮಾರ್ಗಸೂಚಿಯಂತೆ ಕಾಯ್ದೆಯ ಅನ್ವಯ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ. ನಿಯಮದಂತೆ ಕಾರ್ಯನಿರ್ವಹಿಸಿದರೆ ಯಾವ ಅರ್ಜಿಯೂ ತಿರಸ್ಕಾರಗೊಳ್ಳಲು ಸಾಧ್ಯವಿಲ್ಲ. ಅಧಿಕಾರಿಗಳ ದರ್ಬಾರಿನಿಂದಾಗಿ ಅರಣ್ಯವಾಸಿಗಳಿಗೆ ಅನ್ಯಾಯವಾಗುತ್ತಿದೆ. ಇದೇ ರೀತಿ ಮುಂದುವರೆದರೆ ಜಿಲ್ಲೆಯ 1 ಲಕ್ಷಕ್ಕೂ ಹೆಚ್ಚು ಅರಣ್ಯವಾಸಿಗಳ ಕುಟುಂಬಗಳು ಬೀದಿಗೆ ಬರುವ ಅಪಾಯವಿದೆ. ಈಗಾಗಲೇ ಈ ಕುರಿತು ಜಿಲ್ಲೆಯಲ್ಲಿ 5 ರಿಂದ 6 ಸಭೆಗಳನ್ನು ಮಾಡಿದ್ದೇವೆ. ಅರಣ್ಯವಾಸಿಗಳ ಪರವಾಗಿ ಹೋರಾಟಗಳು ನಡೆಯುತ್ತಿದ್ದು ಇಷ್ಟಾದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಹಾಗಾಗಿ ಅರಣ್ಯ ಹಾಗೂ ಸಮಾಜ ಕಲ್ಯಾಣ ಸಚಿವರು ಅರಣ್ಯ ಅತಿಕ್ರಮಣದಾರರು ಇರುವ ಎಲ್ಲಾ ಜಿಲ್ಲೆಗಳ ಶಾಸಕರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸೂಕ್ತ ಕ್ರಮಕ್ಕೆ ನಿರ್ದೇಶನ ನೀಡಬೇಕು. ಅರಣ್ಯವಾಸಿಗಳಿಗೆ ಆಗುತ್ತಿರುವ ಅನ್ಯಾಯವನ್ನು ತಪ್ಪಿಸಿ ಹಕ್ಕುಪತ್ರ ವಿತರಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. 2006ನೇ ಇಸ್ವಿ ಇಡೀ ದೇಶದಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಒಂದು ಹೊಸ ಕಾನೂನು ಬಂತು. ಬುಡಕಟ್ಟು ಇಲಾಖೆಯಿಂದ ಅರಣ್ಯ ಅತಿಕ್ರಮಣದಾರರನ್ನ ಅತಿಕ್ರಮಣವನ್ನು ಮಂಜೂರಿ ಮಾಡಬೇಕು ಅಂತಕ್ಕಂಥ ಕಾನೂನು ಬಂತು. 2006ರಿಂದ ಇವತ್ತಿನ ತನಕ ಲಕ್ಷಾಂತರ ಜನಕ್ಕೆ ತಮ್ಮ ಜಿಲ್ಲೆಯೂ ಸೇರಿದಂತೆ ಲಕ್ಷಾಂತರ ಜನ ಇವತ್ತಿನ ತನಕ ಭೂಮಿ ಮಂಜೂರಿಗಾಗಿ ಕಾಯ್ತಾನೆ ಇದ್ದೇವೆ. ಉದಾಹರಣೆಗೆ ಸನ್ಮಾನ್ಯ ಅಧ್ಯಕ್ಷ ಇವತ್ತು ಉತ್ತರವನ್ನು ನಮಗೆ ಕಳಿಸಿದ್ದಾರೆ. ಉತ್ತರದಲ್ಲಿ ಅಧಿಕಾರಿಗಳೇನು ಉತ್ತರ ಕಳಿಸಿದ್ದಾರೆ, ಬಹಳ ಸ್ಪಷ್ಟವಾದಂಥ ಉತ್ತರವನ್ನು ಕಟ್ಟಿದ್ದಾರೆ. ಆದರೆ ಏನು ಉತ್ತರವನ್ನು ಕಳಿಸಿದ್ದಾರೆ, ಉತ್ತರ ಕಳಿಸಿದ್ದಕ್ಕೂ ಮತ್ತು ಅಲ್ಲಿ ನಡ್ಕೊಂಡಂಥ ರೀತಿಗೂ ತುಂಬಾ ಅಜಗಜಾಂತರವಾದಂಥ ಫಲಕ್ಕಿದೆ. ಸನ್ಮಾನ್ಯ ಅಧ್ಯಕ್ಷೆ, ಉತ್ತರ ಕನ್ನಡದ ಉದಾಹರಣೆಗೆ 88,453 ಅರ್ಜಿ ಹಾಕಿದ್ದಾವೆ ಅತಿಕ್ರಮಣದಾರರು. ಅರ್ಜಿಯಲ್ಲಿ ತಿರಸ್ಕಾರ ಆಗಿರ್ತಕ್ಕ ಸಂಖ್ಯೆ 73,859 ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಅಂದರೆ ಶೇಕಡಾ 83.50% ಅರ್ಜಿ ತಿರಸ್ಕಾರ ಆಗಿದೆ. ಹಕ್ಕುಪತ್ರ ಕೊಟ್ಟಿದ್ದಕ್ಕ ಸಂಖ್ಯೆ ಕೇವಲ 3.24% ಮಾತ್ರ ಮಂಜೂರಿ ಕೊಟ್ಟಿದ್ದಾರೆ. ಈ ರೀತಿ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅನ್ನು ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಕಾನೂನಿನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇಲ್ಲದೆ ಹೋದಂಥ ಕಾಲದಲ್ಲಿ ಯಾವುದೇ ಅರ್ಜಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದಾಗ್ಯೂ ಕಳೆದ 5 ವರ್ಷದ ಜಿಲ್ಲಾ ಪಂಚಾಯತ್ ಅಧಿಕಾರದಲ್ಲಿಲ್ಲ. ಹಾಗಾಗಿ ಜಿಲ್ಲಾ ಪಂಚಾಯತ್ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಮತ್ತು SC ಸಮಾಜಕ್ಕೆ ಸೇರಿದಂಥವನ್ನ ಅಲ್ಲಿ ನಾಮಿನಿ ಮಾಡಬೇಕು. ಇದು ಆಕ್ಟಲ್ಲಿ ಇರ್ತಕ್ಕಂಥದ್ದು. ಅದು ಹೊರತುಪಡಿಸಿ ಕೂಡ ಒಂದನ್ನು ಮಂಜೂರಿ ನೇಮಣೂಕಿ ಇಲ್ಲದೆ ಹೋದಾಗ ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಇದನ್ನ ಇಟ್ಕೊಂಡು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಇಡೀ ಉತ್ತರ ಕನ್ನಡ ಜಿಲ್ಲೆ ಅಷ್ಟೆಲ್ಲ ಕರ್ನಾಟಕ ರಾಜ್ಯದ ಅರಣ್ಯದಲ್ಲಿ ವಾಸಿಸತಕ್ಕಂಥ ಜನಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಇದಕ್ಕೆ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮಾನ್ಯ ಅರಣ್ಯ ಸಚಿವರು ಒಂದು ಉನ್ನತ ಮಟ್ಟ ಸಭೆಯನ್ನ ಉತ್ತರ ಕನ್ನಡದ ಶಾಸಕರು ಅಥವಾ ಅರಣ್ಯ ಜಿಲ್ಲೆಗೆ ಸೇರಿದಂಥ ಶಾಸಕರು ಅವನ್ನ ಸಭೆ ಮಾಡಿ ಅಧಿಕಾರಿಗಳ ಸಭೆಯಲ್ಲಿ ಒಂದು ಸೂಕ್ತವಾದಂಥ ನಿರ್ಣಯವನ್ನು ಮಾರ್ಪಾಡು ಮಾಡಿ ಕೊಡದೆ ಹೋದರೆ ಇದನ್ನು ಮುಖ್ಯಮಂತ್ರಿಗಳ ಮೂಲಕ ಗಮನ ಸೆಳೆದು ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳದೆ ಹೋದರೆ ಉತ್ತರ ಕನ್ನಡದಲ್ಲಿರ್ತಕ್ಕಂಥದ್ದು 1 ಲಕ್ಷಕ್ಕೂ ಹೆಚ್ಚು ಕುಟುಂಬ ಅನಾಥ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಆ ನಿಟ್ಟಿನಲ್ಲಿ ನಾವು 4-5 ಸಭೆಗಳನ್ನು ಮಾಡಿದ್ದೇವೆ. ಇಷ್ಟೊತ್ತಿನ ತನಕ ಹೋರಾಟಗಳು, ಸಾವಿರಾರು ಹೋರಾಟಗಳು ನಡೆದಿದೆ. ಅದು ಇವತ್ತಿನ ತನಕ ಅಧಿಕಾರಿಗಳು ಒಂದೇ ಒಂದು ಅಂಶವನ್ನು ಕೂಡ ಸತ್ಯಕ್ಕೆ ಸಮೀಪ ಇದೆ. ಅವರು ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಎಲ್ಲದೂ ಸರಿ ಇದೆ. ಕೇಂದ್ರದ ಬುಡಕಟ್ಟು ಸಚಿವಾಲಯ 2005-6ನೇ ಕಾಲಕ್ಕೆ ಏನು ತಿದ್ದುಪಡಿಯನ್ನು ತಂತೋ ಈ ತಿದ್ದುಪಡಿಯ ಪುಸ್ತಕದಲ್ಲಿರ್ತಕ್ಕಂಥ ಅಂಶದಂತೆ ಇವು ಮಂಜೂರಿಯನ್ನು ಮಾಡಿದೆ. ನಮಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಆದರೆ ಆಕ್ಟಲ್ಲಿ ಇರ್ತಕ್ಕಂಥದ್ದೇ ಬೇರೆ, ಇವು ಮಾಡಿರ್ತಕ್ಕ ಇವತ್ತು ರೈಟಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಾತ್ರ ಸರಿ ಇದೆ. ಈ ಆಕ್ಟ್ ಅನ್ನ ನೋಡಿ ರೈಟಿನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಏನನ್ನು ಗಮನಿಸಲಿದ್ದಾರೆ? ಈಗ ಅದು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಆಕ್ಟ್ಗೆ ವ್ಯತಿರಿಕ್ತವಾಗಿ ಕೆಲಸ ನಡೀತಾ ಇದೆ. ಅದಕ್ಕೆ ಅರಣ್ಯ ಸಚಿವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ವಿನಂತಿ ಮಾಡ್ತೇನೆ, ದಯವಿಟ್ಟು ಅರಣ್ಯ ಸಚಿವರೇ ಬಂದು ದಯವಿಟ್ಟು ಈ ವಿಷಯದಲ್ಲಿ ಒಂದು ಉನ್ನತ ಮಟ್ಟ ಸಮಿತಿ ಸಭೆಯನ್ನ ಮಾಡಬೇಕು.
ಕಾರಣ ಇದು ಎರಡು ಇಲಾಖೆ ಸನ್ಮಾನ್ಯ ಅಧ್ಯಕ್ಷ. ಇದೇ ವಿಚಾರ ನನ್ನ ಕ್ಷೇತ್ರದಲ್ಲೂ ಮನೆ ಅಧ್ಯಕ್ಷ ಒಂದು ಮಿನಿಟ್ ನೋಡು ಪರಿಸ್ಥಿತಿ ಸನ್ಮಾನ್ಯ ಅಧ್ಯಕ್ಷ, ಇದು ಎರಡು ಇಲಾಖೆ ಬರುತ್ತೆ. ಒಂದು ಇದು ಸಮಸ್ಯೆ ಇರ್ತಕ್ಕಂಥದ್ದು ಅರಣ್ಯ ಇಲಾಖೆ. ಆದರೆ ಇದನ್ನ ಮಂಜೂರಿ ಮಾಡ್ತಕ್ಕಂಥ ನೋಡಲ್ ಏಜೆನ್ಸಿ ನಮ್ಮ ಮಾದೇವಪುರ ವಿಭಾಗ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇದಕ್ಕೆ ನೋಡಲ್ ಏಜೆನ್ಸಿ ಆಗಿರ್ತಾರೆ. ಈ ಎರಡೂ ಮಂತ್ರಿಗಳು ಸೇರಿ ಅರಣ್ಯ ಇಲಾಖೆ ಸೇರತಕ್ಕಂಥ ಪ್ರದೇಶಗಳ ಶಾಸಕರನ್ನ ಅಧಿಕಾರಿಗಳನ್ನು ಸಭೆಗೆ ಕೊಟ್ಟಿರ್ತಕ್ಕಂಥ ಅದನ್ನೇ ಹೇಳ್ತಾ ಇದ್ರೆ ಆಗೋದ್ರಿಂದ ಈಗ ಸಚಿವರ ಏನ್ ಗಮನ ಏನು ಅಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ತಿದ್ದುಪಡಿ ಅಂತ ನಮ್ಗೆ ಆಯ್ತು, ಅದನ್ನ ಕೇಳಿ ಉತ್ತರ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಅಪೇಕ್ಷೆ. ಮಾನ್ಯ ಮಂತ್ರಿಗಳು ಒಂದ್ ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ಇದು ಈಗೇನು ಹೆಬ್ಬಾರ್ ಅವರು ಪ್ರಸ್ತಾಪ ಮಾಡಿದ್ರು, ಶೃಂಗೇರಿಯಲ್ಲಿ ಕೂಡ ಇದೇ ಸಮಸ್ಯೆ ಇದೆ. ಇದು ಸ್ಪಷ್ಟ ಕೇಂದ್ರ ಸರ್ಕಾರದ ಕಾಯ್ದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.